ಮಾತ್ರ ಬರೀ ಮಾತ್ರ ಈ ಸರ್ಕಾರದಲ್ಲ, ಇರು 224 MLAಗಳು, 28 MP ಗಳು, ಇದು ಎಲ್ಲ ಸೇರಿ ರಾಜ್ಯ ಒಂದಾಗಬೇಕು. ಈ ಟೈಮಲ್ಲಿ ನಿಮ್ಮ ಪಕ್ಷ ಏನಿದೆ ಮುಂದಿನ ಮಾಡಮ್ಮ ಸ್ವಾಮಿ, ನೀವು ಮಾಡಮ್ಮ ನಾವು ಮಾಡಮ್ಮ, ಪಕ್ಷ ಭೇದ ನಾಳೆ ಬೇಡ. ನಾವು ಮಾಧ್ಯಮ, ಈ ರಾಜ್ಯದ ಮಾಧ್ಯಮ ಮೂಲಕ ನಾವು ಮಾಧ್ಯಮರಿಗೆ ಒಳ್ಳೇದು ಹೇಳ್ತೀವಿ. ಯಾಕಂದ್ರೆ ಪ್ರತಿ ಇಂಚಿನ ತೋರಿಸ್ತಾರೆ. ನಾವು ಈ ರಾಜ್ಯದ ಮಾಧ್ಯಮದವರಿಗೆ ಎಷ್ಟು ಚಿಂತನೆ ಆದರೂ ಕಮ್ಮಿನೇ. ನಾಳೆ ನಮಗೆ ಬೇಕಾಗಿರೋದು ಎಲ್ಲ ಕರ್ನಾಟಕ ಒಂದು. ನೀವೆಲ್ಲ ಸಭೆ ಕನ್ನಡಿಗರ ಸಭೆ ಆಗ್ಬೇಕು. ನಾಳೆ JDS BJP ಕಾಂಗ್ರೆಸ್ ಅಲ್ಲ. ನಾಳೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ನಾಳೆ ಸಭೆ ನಡೀಬೇಕಾಗಿರೋದು ಕರ್ನಾಟಕದ ಸಭೆ, ಕರ್ನಾಟಕದ್ದು. BJP JDS ಕಾಂಗ್ರೆಸ್ ಅಲ್ಲ. ನಾಳೆ ನಡಿಬೇಕಾಗಿರೋ ಸಭೆ ಕರ್ನಾಟಕದ್ದು. CWMA ತಮಿಳುನಾಡು ನೀರು ಹರಿಸಿ ಅಂತ ಹೇಳ್ತಾ ಇದೆ, ಆದ್ರೆ ವಾಸ್ತವ ಸ್ಥಿತಿಯಲ್ಲಿ ನೀರೇ ಇಲ್ಲ. ಈ ನಿಟ್ಟಿನಲ್ಲಿ ನೀರು ಹರಿಸ್ಬೇಕು ಅಂತ ಹೇಳ್ತೀರಾ? ಅಂದ್ರೆ ನಾಳೆ ಸಭೆ ಇದೆ, ಸಭೆ ಬಳಿಕ ಯಾವ ತೀರ್ಮಾನ ತೆಗೆದುಕೊಳ್ಳಿ ಸರ್? ಇದು ಸಭೆ ನಾವು 100 ವರ್ಷಗಳಿಂದ ನೋಡ್ಕೊ ಬರ್ತಾ ಇದ್ದೀವಿ. ಏನು ಹೈಕೋರ್ಟ್ ತೀರ್ಪು ಬಂದಿದೆ ಅದಕ್ಕೆ ಎಲ್ಲ ಸರ್ಕಾರಗಳು ತಲೆ ಬಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ನಾವು ತಲೆ ಬಾಗ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ನಾಳೆ ಸಭೆ ನಡೀತದಲ್ಲ, ನಮ್ಮ ಇದು ಇಂಡಿಯಾ ಆಜಾದಾಗಿ ಸ್ವಾತಂತ್ರ್ಯ ಬಂದು ನಮಗೆ 79 ವರ್ಷ, ಡ್ಯಾಮ್ ಕಟ್ಟಿ 94 ವರ್ಷ, ಸ್ವಾತಂತ್ರ್ಯ ಬಂದ್ಬಿಟ್ಟೈತೆ. ನಮ್ಮ ಕರ್ನಾಟಕ ನೀರಿಲ್ವಾ ಸ್ವಾಮಿ? ನಮಗೆ ನಮ್ಮ ತಾಯಿಗೆ ಅನ್ಯಾಯ ಆದರೆ ನಾವು ಸುಮ್ಮನೆ ಇರ್ತೀವ? ನಾವು ಕೇಳ್ತಾ ಇರೋದು ನೀರು ಕುಡಿಯೋಕ್ಕೆ, ಜಾನುವಾರುಗಳಿಗೆ. ಮುಂದಿನ ದಿನಗಳಲ್ಲಿ ಇವರು 3,500 ಕ್ಯೂಸೆಸ್ ನೀರನ್ನು ಬಿಡಿದ್ರೆ 45 TMC ನೀರು ಖಾಲಿ ಇರ್ತದೆ. ಉಳಿದದ್ದು 40 TMC ನೀರು. 40 TMCಯಲ್ಲಿ ಜಸ್ಟ್ ಇರ್ತದೆ. ಆ ಜಸ್ಟ್ ಕುಡಿದ್ರೆ ನಾವು ಸಾಯ್ತೀವಿ, ಜಾನುವಾರುಗಳು ಸಾಯ್ತಾರೆ. ಬೇಕಾದ್ರೆ ಉಳಿತದಲ್ಲ ನೀರು, ನಮಗೆ ಕುಡ್ದು ಉಳಿತದಲ್ಲ, ಅಷ್ಟು ಬೇಕಾದ್ರೆ ತುಂಬ್ಕೊಳ್ಳಿ. ಕರ್ನಾಟಕದವರು 94 ವರ್ಷಗಳಿಂದ ಇದು ನಡೀತಾ ಬರ್ತಿದೆ. ಡ್ಯಾಮ್ ಕಟ್ಟಿ 1991ರಲ್ಲಿ ಡ್ಯಾಮು ಕಟ್ಟೋ ಶುರುವಾಯಿತು. 1937ರಲ್ಲಿ ಡ್ಯಾಮ್ ಕಟ್ಟಾಗಿದೆ. ಸ್ವಾತಂತ್ರ್ಯ ಬಂದು ನಮಗೆ 79 ವರ್ಷ. ಈ ನೀರಿಗೆ ನಮಗೂ ಸ್ವಾತಂತ್ರ್ಯ ಇಲ್ಲ. ನಮ್ಮ ತಾಯಿ ನೀರು ನಮಗಿಲ್ಲ, ಇನ್ನು ಯಾರಿಗೆ ಸ್ವಾಮಿ? ನೀವೇ ನೀರಿಲ್ಲ. ಇವಾಗ ತಮಿಳುನಾಡು ಕೂಡ ಪರಿಸ್ಥಿತಿ ಯಾವ ನ್ಯಾಯ? ನೀವೇ ಹೇಳಿ, ನ್ಯಾಯ ಯಾವುದು? ಸ್ವಾತಂತ್ರ್ಯ ಬಂದು 80 ವರ್ಷ ಅನ್ಕೊಳ್ಳಿ, 1 ವರ್ಷ ಇರಲಿ, ಇನ್ನೂ 20 ವರ್ಷ ಹಳೆ ಡ್ಯಾಮು ನಮ್ಮ ಕರ್ನಾಟಕದ್ದು. ನಮ್ಮ ಮಡಿಕೇರಿ ಕಡೆ ಮಳೆ ಬಿದ್ದರೆ ಕಾವೇರಿ ಹೊಟ್ಟೆ ತುಂಬ್ತದೆ. ಆ ಹೊಟ್ಟೆ ತುಂಬಿದ್ರೆ ರೈತರು ತುಂಬ್ತಾರೆ, ರೈತರು ತುಂಬ ಬಿಸ್ನೆಸ್ ಮ್ಯಾನ್ಗಳು ತುಂಬ್ತಾರೆ, ಜಾನುವಾರುಗಳು ಸಾಯ್ತವ್ರೆ. ನೀವು ಪರಿಹಾರ ಕೊಡ್ತೀರಾ? ಯಾವ ಸರ್ಕಾರ ಬಂದರೂ ಪರಿಹಾರ ಕೊಡ್ತೀರಾ? ನೀವು ಜೀವ ಕೊಡ್ತೀರಾ? ನಾಳೆ ನಮಗೆ ಬೇಕಾಗಿರೋದು ಸಭೆಯಲ್ಲಿ ಕನ್ನಡಿಗರು. ನಾಳೆ ಒಂದೇ ಮಾತು ನಮ್ಮದು, ನಾಳೆ ಸಭೆ ಬೇಕಾಗಿರೋದು ಕನ್ನಡಿಗರು, ಕರ್ನಾಟಕದ್ರು. 224 ಒಂದೇ ಪ್ಲಾಟ್ಫಾರ್ಮಲ್ಲಿ ಮಾತಾಡಬೇಕು. ನಿಮ್ಮ ರಾಜಕೀಯ ಬೇಳೆ ಗೀಳೆ ಏನೈತೆ ಮುಂದಿನ ದಿನ ನೀವು ಸೇರ್ ಮಾಡ್ಕೊಳ್ಳಮ್ಮ. ರಾಜಕೀಯ, ನೀವು ರಾಜಕೀಯ, ನಾವು ರಾಜಕೀಯ. ಈ ಭಾಗದಲ್ಲಿ ಈ ಸತಿ ಸನ್ಮಾನ್ಯ ಮೋದಿಜಿಯವರು ಇವತ್ತು ಬರ್ತಾರೆ. ಮೋದಿಯವ್ರ ಕಡೆ 543 ಎಂತೆಂಥ ಆದೇಶ, ಎಂತೆಂಥ ಕಾನೂನನ್ನ ಬದಲಾಯಿಸಿದ್ದಾರೆ. ಮೋದಿಯವ್ರಿಗೆ ನಾವು ಏನು ಕೇಳ್ಕೊಂಡೆ, ದಯವಿಟ್ಟು ಮೋದಿಯವರೇ, 7 ಕೋಟಿ ಕನ್ನಡಿಗರು ತುಂಬ ತೊಂದರೆಯಲ್ಲಿದ್ದಾರೆ. ದುಡ್ಡು ಕಾಸಲ್ಲಿ ಅಲ್ಲ, ಬಿಸ್ನೆಸ್ಸಲ್ಲ, ನೀರಿಗೋಸ್ಕರ. ನಮ್ಗೆ ಬೇಕಾಗಿರೋದು ಮೋದಿಜಿ, हमना पानी चाहिए, हमारे को पानी दीजिए. अब आपने बहुत सारे कानून बदले हैं. हमारा इधर सर्वे कीजिए. आप सर्वे करने के बाद अगर हमारी बात गलत है तो हमारा खून लीजिए, हम आपके लिए खून देंगे. अगर हमारी बात सही रही तो हमारे को पानी दीजिए. हमने देखा है समंदर के लिए पानी जाता हुआ, हमने देखा है. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಅಂದ್ರೆ ರೈತರ ಪರವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಬೇಕು. ನಾಳೆ ಸರ್ವಪಕ್ಷಗಳ ಸಭೆ ಇದೆ. ಆ ಒಂದು ಸರ್ವಪಕ್ಷಗಳ ಸಭೆಯಲ್ಲೂ ಕೂಡ ಕನ್ನಡಿಗರಿಗಾಗಿ, ಅದರಲ್ಲೂ ಕೂಡ ಮಂಡ್ಯ ರೈತರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.